ಏ ತಲಿ ಬಾಚ್ಕೊಳ್ಳೋದು ಮುಗೀತಿ ಇಲ್ಲ ಬಾ. ಇವತ್ ಯಾಕೋ ಬಾಳ ಬ್ಯಾಸರ ಆಗ್ಯದ. ಡಾಬಾಕ್ ಹೋಗೋಣ ಊಟಕ್ಕ. ಏನ್ ಮಾಡ್ತೀರಿ ಮನೆಯಿಂದ ತಿಂದು 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 ಒಂದ್ ನಮನಿ ವೈಕ್ ಅಂದಂಗ ಆಗ್ಯದ. ನನಗೇನ್ ಚಟನಾಗೇನು ಮನೆಯಿಂದ ರುಚಿ ಅನ್ಸಂಗಿಲ್ಲ ನೋಡ. ಹೊರಗಿಂದ ಅದ್ರಗನ ರುಚಿ ಯಾಕೆ ಹೇಳ? ಚಿದಪ್ಪ ನೆಳ ಬಿದ್ದ ನನಗ. ಅವನಿಗೂ ಹೆಂಗೈತಿ ಚಟ ಗೊತ್ತಿಲ್ಲ ನಿನಗ. ದಾಬಾಗ ಚೈನಿ ಮಾಡಕ್ ಹೋಗ್ತಾನ ಕರ್ಕೊಂಡು ಈಗ ಏನ 4 ದಿನ ಬಿಟ್ಟಾನ. ಯಾಕೆ ಹೇಳು? ಊರಿಗೆ ಹೋಗ್ಯಾಳ ಅಂತ ಹೇಳಿ. ಹಂಗ ನೀನು ಕಲಿ. ಗಂಡನ ಜೋಡಿ ಚಂದಾಗಿ ಹೋಗಿ ಚೈನಿ ಮಾಡಿ ಹೊರಗಿಂದ ತಿಂದು ಬರೋದು ಮಾಡು. ನಿಂದೇನಚ್ಚಿ ಹೊರ ದಿನ ಇದನ್ನ ಹೇಳ್ತಿ. ಮೊನ್ನೆ ಹಿಂಗೆ ಹೇಳಿ ಹೊರಗ್ ಹೋಗಿದ್ದಿ. ನಾ ಚಂತನ ಉಪವಾಸ ಬಿದ್ದೀನಿ. ನನ್ ಗಂಡ ಬರ್ತಾನು ಕರ್ಕೊಂಡ್ ಹೋಗ್ತಾನ ಊಟಕ್ಕತ್ತ. ಬಂದಲ್ಲ ನಡರಾತ್ರಿ ನೋಡ. ನೀ ಹೋದ್ರುನು ಜಲ್ದಿ ಬರುತ್ಪಾ. ಯಾಕಂದ್ರ ಬಾಜು ಮನೆನ ಅದನ್ಲ. ಅಯ್ಯೋ ಅವ್ನ್ ಕಿರಿಕಿರಿ ನನಗೆ ಸಾಕಾಗೈತ್ರಿ. ಯಾಕ ನಾ ಇರ್ಲಾರ್ದಾಗ ಏನಾರ ಬಂದ ಹಣಿಕೆ ಹಾಕ್ತಾನೆ ಮಗ? ಮೂರಿ ಬಂದ್ ನಿಂತು ಎಲ್ಲಿ ಹಾಕ್ಲಿ ಅಂತ ಹಿಡ್ಕೊಂಡೆ ನಿಂದಿರ್ತಾನ ಕೈಯಾಗ. ಏನದು? ಚಾರ್ಜರ್ ಗಟ್ಟಿ. ಅವನಿಗೆ ಬ್ಯಾಸರ ಆಗ್ಯಾನವ. ಅವ್ನ ಮನ್ಯಾಗ ಕರೆಂಟ್ ಇಲ್ಲ. ಬಂದ ನಿಮ್ ಮನ್ಯಾಗ ತರಕಲೇನ್ರಿ ಚಾರ್ಜ್ ಹಚ್ಕೊಳ್ಳೋದೈತೆ, ನಿಮ್ ಮನ್ಯಾಗ ಚಾರ್ಜ್ ಹಚ್ಚೋದೈತೆ ಅಂತಾರ. ಹಿಂಗಾಗಿ ಬ್ಯಾಸರಾಗಿ ವಜ್ಜಾಗಿ ಕುಂತಾರದು ಓಣ್ಯಾಗ. ಏ ನಾಚಿಗೇಡಿ ಚಾರ್ಜ್ ಹಾಕೊಂತಾನವ. ಹೌದಾ? ಚಿಂತೆ ಮಾಡ್ಬೇಡ ನೀ. ನಾನು ಈಗ ಹೊರಗೆ ಹೋಗಿ ಪಟಕ್ಕನ ಬರ್ತೇನಿ. ನೀನು ಒಳಗೋಗಿ ಎಲ್ಲಾ ರೆಡಿಯಾಗಿ ಕುಂತಿರು. ಹೆಂಗ ಬರ್ತಾನ ಬರ್ದೆ ಆ ಮಗ. ಅವನವನ ನಾ ಇರ್ಲಾರ್ದಾಗ ಬರ್ತೀಯ ಆ ಮಗನ ಹಣಿಕೆ ಹಾಕಿ ಅದೊಂದು ಚಾರ್ಜರ್ ನೆವ ಮಾಡಿ ಎಲ್ಲರಂಗನು ನಿನ್ನೂ ತಿಳ್ದನವ. ನೀ ಬ್ಯಾರೆ ಕಡೆ ಗಟ್ಟೊಳ ಗಂಡಸಿನ ಜೋಡಿ ಮದುವೆ ಆಗಿದ್ದು ಗೊತ್ತಿಲ್ಲ ಆ ಮಗ. ಜಲ್ದಿ ಬಾ ನೀ ಹೋಗಿ. ಚಿಂತೆ ಮಾಡ್ಬೇಡ. ಗಟ್ಟುಳು ಗಂಡಸ ಬಾ ಮಗನ. ನಾ ಇರ್ಲಾರ್ದಾಗ ಸಿಗಿಸುವಂಟಿಯಲ್ಲ ಪ್ಲಗ್ನ್ಯಾಗ. ಬಾ ಆಕೆನ ಕರ್ಕೊಂಡು ಹೋಗ್ತೀನಿ. ಎಲ್ಲಿ ತೊರಕುತ್ತೀರಿ ತೊರಕು. ಅವನು ಸಾಕಾಗ್ಯದ ನನ್ನ ಮಗನ ಸಂಬಂಧ. ಬ್ಯಾಸರ ಆಗಿಬಿಟ್ಟೈತಿ ಮರ. ಇದೊಂದು ನನಗೆ ಕಿರಿಕಿರಿ. ಅವ್ನು ಯಾಕ್ರೆ ಮೊಬೈಲ್ ತೊಗೊಂಡು ನನಗೆ ಆಗ್ಬಿಟ್ಟೈತಿ. ಮನ್ಯಾಗ್ರೆ ಕರೆಂಟ್ ಇಲ್ಲ, ಇದಕ್ರೆ ಚಾರ್ಜ್ ಇಲ್ಲ. ಈ ಚಾರ್ಜರ್ ಗಡ್ಡಿ ಒಯ್ದು ಎಲ್ರಿ ಸಿಗಿಸ್ಬೇಕಂದ್ರೆ ಓನ್ಯಾಗ ಮಂದಿಗೆ ಬ್ಯಾಸರ ಆಗಿಬಿಟ್ಟೈತಿ. ಅಂದ್ರೆ 1 ದಿನ 2 ದಿನ ಚಂದ, ಕಾಯಂ ಕೈಯಾಗ ಹಿಡ್ಕೊಂಡು ಹೋಗಿ ತುರ್ಕಾವನ ಯಾರು ಕರ್ಕೋಬೇಕು? ದಿನ ಹೊತ್ತೊಂಟ್ರೆ ನಾನು ಹೇಳ್ತಿತ್ತು ಅವ್ರ ಮನೆಗೆ ಹೋಗಿ 1 ತಿಂಗಳಾಯ್ತು ನಾ ಬರಾಕ್ ತಯಾರಿಲ್ಲ. ಫೋನ್ ಹಚ್ಚಿ ಮಾತಾಡ್ಬೇಕಂದ್ರೆ ಇದ್ರಾಗ ಚಾರ್ಜ್ ಇಲ್ಲ. ಏನಾರ ನೋಡ್ಕೋತ ಕುಂದಿರ್ಬೇಕಂದ್ರೆ ಕೆಲಸ ಅದು. ಯಾರನ್ನ ಕೇಳೋದು ಮರ? ದಿನ ಹೊತ್ತೊಂಟ್ರ ದಿನ ಒಬ್ಬರು ಮನ್ಯಾಗ ಹಾಕ್ತಾನ ನಾ ಚಾರ್ಜ್. ನೋಡೋಣ ಕಿರಾಣಿ ಅಂಗಡಿಯವ್ರಿಗೆ ಕೇಳಿ ಬರ್ತಾನೆ. ಒಂದು 10 ಮಿನಿಟ್ ಚಾರ್ಜ್ ಆದ್ರೆ ಸಾಕು ಮರ. ನಾನು ಹೆಂಡತಿ ಕೂಡ ಮಾತಾಡ್ಬೇಕು ಅನ್ನೋ ಹಂಬಲಾಗೈತಿ ಭಾಳ ನನಗೆ. ಇದು ಅಣ್ಣವ್ರ ಒಂದು ಸ್ವಲ್ಪ ಚಾರ್ಜ್ ಹಾಕ್ಲೇನ್ರಿ? ಆಯ್ತು ಬಿಡ್ರಿಪ್ಪ, ನಮ್ಮ ಮನ್ಯಾಗ ಸ್ವಲ್ಪ ಕರೆಂಟ್ ಇಲ್ಲಾರ್ದ ಕೇಳಿದೆ. ಹೋದ್ ಬಿಡ್ರಿ. ಹಂಗೆ ಬರ್ತಾನ ನೋಡ ಮಗ. ಒಂದು ಮನ್ಯಾಗ ಲೈಟ್ ಹಾಕಾಗಲ್ಲ. ಒಂದು 20 ಫೂಟ್ ವಯರ್ ತಂದು ಲೈಟ್ ಹಾಕೋದಾಗಲಾಗ್ಯದ ಮಗನಿಗೆ. ಈ ಲೈಟ್ ಇರ್ಲಾರ ಬಿಟ್ಟ ಕೇಂಟ್ ಮನಿ ಬಿಟ್ಟು ಹೋಗ್ಯಾಳ. ಅದರ ಬುದ್ಧಿ ಬೇಡ. ನೋಡೋಣ ಗಾಡಿ ಹಿಡ್ಕೊಂಡ್ ಬರ್ತಾನ. ಯಾರ ಮನ್ಯಾಗಾರ ತುರ್ಕೋದು ಎಲ್ಲಿಯಾರ ತುರ್ಕೋದು. ತಲೆ ಸಾಕಾಗಿ ಓಣೆ ಬ್ಯಾಸ್ರಾಗ ಏನೋ ಬುರುಗಡಿಪ್ಪ ಅವನು. 1 ದಿನ ಚಂದ 2 ದಿನ ಚಂದ ಅದನ್ನು ತೊಗೊಂಡ್ ಬರ್ತಾನ. ತುರುಕ್ಲಾಗಿ ನಿಂದಿರ್ತಾನ. ಇವನು ಸಲಹೆ ನಾವು ಮನಿ ಬಾಗಲ ಹಾಕೊಂಡು ಕುಂದ್ರದ ನಡದ. ಬೋರ್ಡ್ ಕಿತ್ತು ಒಳಗೆ ಹಾಕಿನಿ. ಈ ಸಲ ಬರ್ಲಿ ಅವ್ನ ಮಗ ಬರ್ತಾನೆ ಅವ್ನು ನೋಡಿ ಅವನು. ನಮಸ್ಕಾರ ರೀ ಅಣ್ಣವ್ರ. ಬಾ ಬಾ. ಅದೇ ರೀ, ಬೇಜಾರು ಮಾಡ್ಕೋಬೇಡ್ರಿ. ನಾ ಏನು ಹೊರಗಿನವಲ್ರಿ, ಇಲ್ಲೇ ನಿಮ್ಮ ನೆರೆವರಿ ಇದ್ದವನೇ ಇದೀನಿ. ಮನ್ಯಾಗ ಕರೆಂಟ್ ಇಲ್ರಿ. ಒಂದು 10 ನಿಮಿಷ ಇದನ್ನ ಎಲ್ರಿ ಸಿಗಿಸ್ಕೊಡ್ರಿ ನನಗೆ. ನಾನು ಏನು ಊರಿಗೆ ಹೋಗ್ಯಾಡ್ರಿ, ಮಾತಾಡ್ಬೇಕು ಅನ್ನೋದು ಹಂಬಲ್ ಭಾಳ ಆಲತ್ತೈತೆ ಅದಕ್ಕೆ. ಮತ್ತೆ ಹಂಬಲ್ ಆಗುದೇ ಅಲ್ಲ. ತಿಂಗಳಾಯ್ತು ಹೆಂಡ್ತಿ ಬಿಟ್ಟು ಹೋಗ್ಯಾಳ. ನಿನಗ ಸೆಟ್ ಮ್ಯಾಗ ಕೈ ಆಡಿಸ್ಬೇಕು ಅನ್ನಂಗ ಆಗುತ್ತೆ. ಇಲ್ರಿ, ಜೀವ ಭಾಳ ನೆನ್ಸಾತೈತ್ರಿ ಅದಕ್ಕೆ. ಒಂದು 10 ನಿಮಿಷ ಒಲೆ ನಿನ್ನ ಕಿರಿಕಿರಿಯಾಗಿ ಬೋರ್ಡ್ ಕಿತ್ತು ಒಳಗೆ ಇಟ್ಟಿನಿ. ನಾನೇ ಎಲ್ಲಿ ತುರ್ಕಲಕ್ ಕೂತೀನಿ. ನೀ ಬಂದಿದಿ ಹೋಗ್ ಕಡೆ ಮುಂದಕ್ಕೆ ಮಾಡ್ಬೇಡ್ರಿ ಅಣ್ಣವ್ರ. ಹೋಗ್ತೇನು ಮದುವೆ ಅಂದೆ. 10 ನಿಮಿಷ ಚಾರ್ಜರ್ ಸಂಬಂಧ ಮೆಟ್ಲೆ ಹೊಡೆಸ್ಕೊಳ್ಳೋದಾಯ್ತಲ್ಲ ಪರಿಸ್ಥಿತಿ. ನನ್ನ ಮ್ಯಾಗ ಅಂತಕರ್ನ ಹುಟ್ಟದಂಗ ಕಾಣ್ತೈತಿ. ಬಹುಶಃ ಚಾರ್ಜರ್ ಹಾಕಿ ಕೊಡ್ತಿರ್ಬೇಕು. ಹೇಳ್ರಿ ಅಣ್ಣವ್ರ. ಏನು ಒಲೆ ಒಂದು 20 ಫೂಟ್ ಯಾರು ಹುಟ್ಟಲ್ದ ನಿನಗೆ? ನಡಿಯರ್ ನೀನು ಯಾರು ಕೊಂಡು ಕೊಡ್ತೀನಿ. ಒಂದು ಬಲ್ಪ್ ಒಂದು ಹೊಡ್ರ. ಅವನು ಬಂಗಾರ ಅಂತ ಹೆಣ್ತಿಗೆ ಕತ್ಲೆಗೆ ಇಟ್ಟಿವಿ. ಹೊಸೊಳೆ ಮಗನ ತಿಳಿಯಲ್ಲ ನಡೆ. ನಮ್ಮನಿ ಮಾತಾಡ್ತೇವ ಮರ. ಏನು ಒಯ್ದು ನಿನ್ನ ಹೆಂಡ್ತೀನಿ ಇಟ್ಟಿನಿ ಏನು ಕತ್ಲೆ ಸುಳಿ ಮಗನ?
ಮಗ ಅವ ಅಂತ ಅನಿಬಾರ ಮರೆ ನಾನು ಕರೆಂಟ್ ಹಾಕ್ಸಲಾಗೀನಿ ಹೀಗಾಗಿ ಕಟ್ಕೊಂಡು ಹೋಗ್ಯಾಳ ನಾನು ಹೆಂಡತಿ ಮನಿ ತಿರುಗಾಡೋದಾಗ್ಯದ ಯಾಕೆ ಚಾರ್ಜರ್ ಹಿಡ್ಕೊಂಡು ಇನ್ನೇಮಿ ನಿನ್ನ ಕೈಯಾಗ ಅದು ಕಾಣ್ಲಿ ಮಗನ ನಿಂದ ನಿನಗೆ ತಿರುಗಿ ಕಳಿಸ್ತೀನಿ ಬಾ ಇನ್ನೇಮಿ ಕೈ ಇವ್ನ ಸಲಗ ನಮ್ಮ ಮೊಬೈಲ್ ಸುತ್ತ ಬೀಳತ್ತವ ಇವ್ನು ಇರೋದು ಒಂದು ಪಿನ್ ಅದ ಪಟ್ನೆ ಬಂದು ತುರ್ಕ್ಲಕ್ಕೆ ನಿಂದಿರ್ತಾನೆ ನಿಂತು ಹೊಯ್ಕೊಳ್ಳೋಣ ಬಾ ಮಗನ ಇನ್ನೇಮಿ ಅಲ್ಲ ನನ್ನ ಹೆಂಡತಿಗೆ ನಂದ ಕಿರಿಕಿರಿ ಇಲ್ಲ ಈ ಮಗ ಬಂದು ತುರುಕ್ಲೇನ್ರಿ ಚಾರ್ಜರ್ ಹಚ್ಕೊಳ್ದೈತ್ರಿ ಅಂತಾನ ನಮಸ್ಕಾರ ರೀ ಹಿರಿಯರ ಎಲ್ಲಿ ಹೊಂಟ್ರಿ ಜರ ಹೊರಗೆ ಹೊಂಟ್ರಿ ಹಾ ಬಾಗಲಾತ್ ಹಾಕೊಂಡ್ ಹೋರಿ ಯಾಕೋ ಕಳ್ರು ಬಂದಾರ ಏನು ಓಣ್ಯಾಗ ಕಾಡ್ರ ಬಂದ್ರ ಚಲೋ ರೀ ಹಿರಿಯರ ಅವ ಅದಾನಲ್ರಿ ಗಾಡಿ ಸಿದ್ದ ಗಾಡಿ ತೊಗೊಂಡಿರ್ತಿರ್ಲತ್ತಾನ ಅವು ನಿಮ್ ಮನಿಗೂ ಬರ್ತಾನ ಏನವ ಬ್ಯಾಸರಾಗಿ ಹೋಗ್ಯಾನ್ರಿ ಯಪ್ಪ ನಮಗೂ ಬ್ಯಾಸರ ಆಗಿದ್ದಕ್ಕನ ನಾವು ಕೀಲಿ ಹಾಕೊಂಡ ಹೋಗ್ತೀವಿ ಈಗ ಕಿರಿಯ ನಾ ಮನಿ ಮುಂದೆ ಕುಂದಿರ್ಲತ್ತೇನ್ರಿ ಈಗ ಆಟ ಮಾಡಪ್ಪ ಹಾ ರೀ. ನಾ ಇರ್ಲಾರ್ದಾಗ ನಮ್ ಮನಿಗೆ ನಾನು ಏನ್ ತಿದ್ದಾಗ ಬಂದು ತುರುಕಿ ಹೋಗ್ತಾನ ಅದು ಸುಮ್ಮನೆ ಇರ್ತದದು ಏನಾರ ಮಾಡ್ಕೊಳ್ಳಿ ಅಂತ ಹೇಳಿ ಸಾಕಾಗ್ಯದ ನನಗ ಮೊದಲೇ ಬಾಯಸತ್ ಹೆಣ್ಮಗಳು ಹ್ಞೂ ಏನಾರ ಮಾಡಿ ಹೊಸರು ಪಟ್ಟಿ ಹಾಕಿ ಅವ್ರ ಮನಿಗೆ ಕರೆಂಟ್ ಬರುವಂಗಾರ ಮಾಡು ಅಂದ್ರೆ ನಮ್ ಹೆಂಡ್ರು ತಣ್ಣಗಿರ್ತಾರ ನಾ ಒಟ್ಟೆ ಸನಿ ಬರ್ಸ್ ಕೊಡೋದೇನ್ರಿ ಹಠ ಮಾಡಿ ಹಾ ನೋಡಿದಿಲ್ಲ ನನ್ನ ಮನಿ ಕತಿ ಅಂದಂಗ ನಿನ್ ಹೇಳ್ತಿ ಕಾಣವಳ್ಳಲ್ಲ ಎಲ್ಲುಗ್ಯಾಳ ನಾನು ಹೇಳ್ತೀರ ಇವ್ನ ಕಿರಿಕಿರಿಗೆ ಊರ್ ಕಳ್ಸೇನ್ರಿ ನಾನು ಹೇಳ್ತಿ ಮನ್ಯಾಗಿದ್ದ ನಾ ಕೆಲ್ಸಕ್ಕೆ ಹೋತೇನ್ರಿ ಮನಿಗೆ ಬಾಗಲಾಗ ಬಂದ್ ಗಾಡಿ ಹಿಡ್ಕೊಂಡ್ ನಿಂತು ಬಿಡ್ತಾನತ್ರಿ ಈ ಕಿರಿಕಿರಿ ಬೇಡ ಅಂತ ಕಳ್ಸಿ ಬಿಟ್ಟೇನ್ರ ಎಲ್ಲರಿಗೂ ಹಿಂಗ ಗಂಟು ಬಿದ್ದ ನಾವ ಹಿಂಗ್ ಮಾಡಿ ಹೊಡಸ್ಕೊತಾನ್ರಿ ಅವ ಯಾರ ಕೈ ಗಾಡಿ ಹೊಡಿಸ್ಕೊಂತಾನ ಅವ ಗಾಡಿ ಹಿಡ್ಕೊಂಡು ಅಡ್ಡಾಡ ಮಗ ಅವ ಏನಾರ ತಪ್ಪಿದ್ರೆ ಹೊಡಿಸ್ಕೊಂತಾನ ಚಾರ್ಜಿಂಗ್ ಹೆಂಗ್ ಹೊಡಿಸ್ಕೊಂತಾನವ ನೋಡ್ರಿಪ್ಪ ನಿಮ್ ಹೆಂಡ್ರಿ ಈಗ ನೀವು ಕಾಯ್ಕೊಡ್ರಿ ನೀವು ಹುಷಾರ್ರಿ ಅವನ್ನ ಇದು ಮೇಡಮ್ ಅವರ ಅಣ್ಣವ್ರ ಇಲ್ಲನ್ರಿ ಹಾಕಾಯ್ತು ಮಾತ ನೀವು ಗಾಡಿ ಸಿದ್ದು ಗಾಡಿ ತಗೊಂಡು ಹೋಗ್ಯಾನ ಅಂದ್ರೆ ಎಲ್ಲಿ ತುರುಕ್ತಾನೆ ಯಾರಿಕೊಂಡು ಮೊದಲೇ ಬಾಯಿ ಸತ್ ಹೆಣ್ಣ ಗಾಂಡು ಬೇಲಿ ಹೋಗಿ ಯಾರಿಕೊಂಡು ಓ ಹಿರಿಯರ ಬರ್ರಿ ಯಾಕೋ ಏನಾಯ್ತು ಘಾತ ಆಯ್ತ್ರಿ ಮಾತ ಘಾತ ಆಯ್ತು ನಿಮ್ ಹೆಣ್ಸ್ ಸಾತು ಹೆಂಗ್ ಸಾಕ್ಲು ಏನಾಗಿತ್ತು ಅದೇನ್ ಮಣ್ಣ ಹಾಕದ್ರಿ ಗಾಡಿ ಸಿದ್ದು ಹೊಕ್ಕಾನ ಮನಿ ಯಾರು ಗಾಡಿ ಸಿದ್ದೇರಿ ಅವ ಹಾ ಅಯ್ಯೋ ಗಾಡಿ ತಗೊಂಡು ಹೋಗ್ಯಾನ ಎಲ್ಲಿ ತುರುಕ್ತಾನ ಗೊತ್ತಿಲ್ಲ ಮೊದಲೇ ಬಾಯಿ ಸತ್ ಹೆಣ್ಮಗಳು ಹ್ಮ್ ನಡ್ರಿ ಇವತ್ತೇ ಸಿಕ್ಕಾನವ ಇನ್ನು ಮುಂದೆ ಸಿಗೋದಿಲ್ಲ ಇವತ್ತು ಕಡ್ದು ಕುಂದ್ರಿಸಿ ಬಿಡಾನು ಇವನು ಅವನು ನನ್ನ ಮನಿ ಕರೆಂಟ್ ಬೇಕಾಗ್ಯದ ನಾ ಮಗ್ಗ ನಡಿ ಬರ್ರಿ ಬಾಗನ್ ಬರ್ರಿ ಓ ಮೇಡಮ್ ಅವ್ರ ಅದಿರೇನ್ರಿ ಮನ್ಯಾಗ ಅಣ್ಣವ್ರದಾರನ್ರಿ ಮತ್ತ ಯಾರು ಬಂದ ಇವ ಕೈಯಾಗ ಹಿಡ್ಕೊಂಡ ನಮ್ ಮನೆಯವ್ರ ಬರೇ ಮನ್ಯಾಗಿಲ್ಲ ಎಲ್ಲಿ ಹಾಕ್ತಾನೋ ಎಲ್ಲಿ ಬಿಡ್ತಾನೋ ಅಲ್ಲ ಹೊರಗೆಲ್ಲರೂ ಹಾಕಂದ್ರ ಇಲ್ಲಂತ ಬೆಡ್ರೂಮ್ನಾಗೆ ಹಾಕ್ತಾನಂತ ಇದು ರೀ ಮನೆಗತ್ಲಿ ಒಂದ್ ಸ್ವಲ್ಪ ಹಾಕಲ್ರಿ ಹೆಂಡತಿ ಕೂಡ ಮಾತಾಡೋಕಾಗೈತ್ರಿ ಕರೆಂಟ್ ಇಲ್ಲ ಮನ್ಯಾಗ ಗೊತ್ತೇ ಐತಲ್ರಿ ಒಂದ್ 10 ನಿಮಿಷ ಅವಕಾಶ ಕೊಟ್ರಿ ಅಂದ್ರ 10 ನಿಮಿಷದಾಗ ಹಾಕೊಂಡು ಹೋಗ್ಬಿಡ್ತೀನಿ ನಿಮ್ ಮನೆಯವ್ರು ಬರೋದ್ರಾಗೆ ಹಾಕಿ ತಕೊಂಡ್ ಹೋಗ್ತಾರೆ ನೋಡ್ರಲ್ಲ ಭಾಳ ಅರ್ಜೆಂಟ್ ಮಾತಾಡ್ಬೇಕಾಗೈತ್ರಿ ಅದಕ್ಕೆ ತಿಂಗಳಾಯ್ತ್ರಿ ಹೋಗಿ ಸಟ್ಟ ಹಂಗ ಬಿದ್ದು ಬಿಟ್ಟೈತ್ರಿ ಕೆಲಸ ಕೊಡುವಾದ ಚಾರ್ಜ್ ಇಲ್ಲ ನೋಡ್ರಿ ಸ್ವಲ್ಪ ಅವಕಾಶ ಮಾಡಿಕೊಡ್ರಿ ಬಾರಪ್ಪ ಬಾ ನಿನ್ ಸಂಬಂಧ ತಕ್ಕೊಂಡ ಕೂತಿನ ಬಾಗ್ಲ ಬಂದು ಹಾಕ್ ಹೋಗ್ಬಾ ಯಾಕೆ ಸಿಟ್ಟಿಗೆ ಬರ್ತೀರಿ ಅಷ್ಟೇ 10 ನಿಮಿಷ ಹಾಕ್ತೀನಿ 10 ನಿಮಿಷದಾಗ ಚಾರ್ಜ್ ಭಾಳ ಆಕೈತ್ರಿ ನನ್ನ ಫೋನ್ ಇದು ಇದ್ರಾಗ ಪವರ್ ಭಾಳ ಐತ್ರಿ ಗಡ್ಡ್ಯಾಗ ನಾ ಎಲ್ಲಿ ಸಾದಾ ಐತಿ ತಿಳಿಬೇಡ್ರಿ ನೀವು ಭಾಳ ಪವರ್ ಐತ್ರಿ ನೋಡ್ರಿ ಬೇಕಾರೆ 10 ನಿಮಿಷ ಇಲ್ಲಿ ಹಾಕಿ ನಾವು ಬರೀ ಅಲ್ಲಿ ಮನೆ ಕೂತಿದ್ದೇವಲ್ಲ ಅಲ್ಲೇ ಮಾತಾಡ್ಕೊತ ಕುಂಡ್ರೋದ್ರಾಗೆ ನೋಡ್ರಿ ಆ ನಮನಿ ಫುಲ್ ಆಗಿರ್ತೈತಿ ಬ್ಯಾಟ್ರಿ ನಡ್ರಿ ಒಂದಿಟ ಹಾಕ್ತಾನೆ ಒಳಗೆ ನಡ್ರಿ ಹಾಕ್ತಾನೆ ನನ್ನ ಗಂಡ ಒಂದಿನ ಜೋರ್ ಮಾಡಿಲ್ಲ ಹಾಕ್ತೀನಿ ಅಂತ ಅವ ಜೋರ್ ಮಾಡಿದ್ರ 4 ಮಕ್ಕಳು ತಾಯಿ ಆಗ್ತಿದ್ದನ ಇವ ನೋಡಿ ಜೋಕ್ ಮಾರ ಈಗ ಬಂದು ಹಾಕ್ತೀನಿ ಅಂತಾನ ಇದಕ್ಕಿನ ಮೊದಲು ಹಾಕಕ್ ಏನಾಗಿತ್ತು ಬರ್ರಿ ಒಳಗ ಬಾರಿ ಹಾಕ್ ಬಾರಿ ನೆರೆ ಹೊರ ಹಾಕ್ತಿರ್ಲಾ ಹಾಕ್ಸ್ಕೋಬೇಕಾಗ್ತೈತಿ ಹ್ಞೂ ರೀ ನಾನು ಅದಕ್ಕೆ ಸ್ವತಃ ಮಾಡೇ ಬರ್ತೀನಿ ರೀ ಹಾಕ್ಲಕ್ ನಾ ಮತ್ತೊಬ್ಬರ ಕಡೆ ಹೋಗಂಗಿಲ್ಲಪ್ಪ ಈ ಓನ್ಯಾಗ ತಿರ್ಗಾಡ್ದಂಗ ಮತ್ತೊಂದು ಓನ್ಯಾಗ ಹೋಗ್ತೇನೆ ಇದು ರೀ ಮೊನ್ನೆ ಇಲ್ಲಿ ಹಾಕಿದ್ದೆ ಚಾರ್ಜರ ಏರ್ಲಿಲ್ರಿ ಬರಬರಿ ಯಾಕ್ರಿ ಈಗೊಂದ್ಸಲ ಬಂದಾಗ ಬೆಡ್ರೂಮ್ದಾಗ ಹಾಕಿದ್ನಲ್ರಿ ನಾನು ಮನೆ ಚಾರ್ಜ್ ಏರ್ತೈತ್ರಿ ಅಲ್ಲಿ ಅವತ್ತು ಚಾರ್ಜರ್ ತಕ್ಕೊಂಡ್ ಹೋಗಿರಿ ಬೆಳಗನ ಸಟ್ಟ ಮೇಲೆ ಕೈಯಾಡಿಸೀನ್ರಿ ಮುಂಜಾನೆ ಅದು ನೋಡ್ತೀನಿ ನೆತ್ತಿದ ಚಾರ್ಜರ್ ನಿತ್ತಂಗೆ ಐತ್ರಿ ಒಂದು ಪಾಯಿಂಟ್ ರೀ ಕುಲ್ಲ ಆಗ್ಬೇಕಲ್ರಿ ಏನು ಪವರ್ ಐತ್ರಿ ಬೆಡ್ರೂಮ್ದಾಗ ಭಾಳ ಕೆಟ್ಟ ಐತ್ರಿ ಅಲ್ಲೇ ಹಾಕಿಬಿಡ್ತೀನಿ ಒಂದ್ ಸ್ವಲ್ಪ ಅವಕಾಶ ಮಾಡಿಕೊಡ್ರಲ್ಲ
ಹೌದು ಬಿಡ್ರಿ, ಅಲ್ಲಿ ಬೆಡ್ರೂಮ್ನಾಗ ಸ್ಪೆಷಲ್ ಸ್ವಿಚ್ ಬೋರ್ಡ್ ಹಾಕ್ಸ್ಯಾರಿ ನಮ್ಮ ಮನೆಯವ್ರು, ಚಾರ್ಜ್ ಒಟ್ಟ ಇಳಿಬಾರ್ದಂತ ಹೇಳಿ. ಹೌದ್ರಿ ನಡ್ರಲ್ಲ ನಿಮ್ಗ ಗಾಮ್ ಆಗ್ಯದ ಸ್ವಿಚ್ ಬೋರ್ಡ್ ಸಾರಿ ಹಾಕಿಸ್ಕೊಳ್ಳೋದೇ ಕರಿ ಅದ ಮತ್ತಾಕ್ ಮಾರಿ ಹಂಗ ಮಾಡ್ತೀರಿ. ಬಾ ಹಿರಿಯರ ಇವತ್ತು ಬಿಡನ್ ಬ್ಯಾಡ್ರಿ ಅವ್ನಿಗೆ. ಅಲ್ಲ ಅವನ ಗಾಡ್ಯಾರ ಬಾದ್ ಆಗ್ಬೇಕು, ಇಲ್ಲ ಅವನ್ ಸಟ್ಟಾರ ಬಾದ್ ಆಗ್ಬೇಕು. ಆ ನಮನಿ ಮಾಡ್ತೇನೆ ನಡಿ ಅವನ್ ಒಳಗ. ಒಟ್ಟೆ ಯಾರ ಮನಿಗೆ ಹೋಗಿರ್ಬಾರ್ದ್ರಿ ಅವ. ಅವನು ಮನಿ ಅಡ್ಡಾಡಿ ತುರ್ಕುದು ಮಾಡಾಕತ್ತಾನ ವಾಯರ ಪ್ಲಗ್ಗು. ನೋಡ್ರಿ ಈ ಜೋಡ್ ಚಪ್ಪಲ್ ಅದಾವಲ್ರಿ, ಹಾ ಈ ಜೋಡ್ ಚಪ್ಪಲ್ ಆ ಸುಳಿ ಮಗನು ಒಳಗದಾನ್ರಿ ಈಗ ಅವ. ಚಪ್ಪಲು ಇಂತ ಬಿಟ್ಟನ ಇವ. ಅದನ್ನೇ ಈ ಜೋಡ್ ಏ ಏನ್ ಮಾಡಾಕತ್ಯ ಒಳಗೆ ಏನ್ ನಡ್ದದಲ್ಲಿ? ಏ ಮಾತಾಡೋ ಒಳಗಲ್ಲ ನೀರೈತೇನ್ ನೋಡ್ರಿ. ಏನ್ರಿ ಅದು? ಚಾರ್ಜ್ ರೀ. ಓ ಚಾರ್ಜ್ ಇನ್ನೊಂದ್ ಸ್ವಲ್ಪ ಐತ್ ತಡ್ರಿ, ಹೆಂಗ್ ಮಾಡಾತ್ತೀರಿ? ನನ್ ಗಂಡ್ ಬರ್ದ್ರಾಗ ತಕೊಂಡ್ ಹೋರಿ, ಇಲ್ಲಂದ್ರ ಜಗಳ ಹತ್ತಾವು. ಆಯ್ತು ಹೇಳ್ರಿ, ನಿಮ್ಗೆ ಗಂಡು ಬರೋದ್ರ ನನ್ನ ಕೆಲಸ ನಿಮ್ಗೆ ಬ್ಯಾಟ್ರಿ ಫುಲ್ಲಿ ಆಗಿರ್ತೈತಿ. ಯಾಕೆ ಎಲ್ಲಿ ಅದ ಅವನವ ಯಾಕ? ಅಡಿಗೆ ಮನೆ ಹಾಕ್ತಾನ ನಾವ. ಹಾ. ಬರೇಲ್ ಬೆಡ್ರೂಮ್ ಹಾಕ್ಬೇಕು. ಹೌದಾ? ಒಳಗದನ? ಏ ಏನ್ ಮಾಡಕತ್ತಿ ಒಳಗ ಬಾಗ್ಲ ತೆಗಿ. ಯವ್ವಾ ನನ್ ಗಂಡ್ ಬಂದ್ರಿ, ತಕೊಂಡ್ ಹೋರಿ ನಿಮ್ ಚಾರ್ಜರ್. ಅವ ಏನ್ರ ನೋಡಿದ್ರ ನಿಮ್ ಚಾರ್ಜರ್ ಗಡ್ಡಿನೇ ಹೊಡಿತಾನ. ಏನ್ ಬಿಡ್ರಿ, ನಿಮ್ಮ ಮನೆಯವ್ರ ಪರಿಚಯ ಅದಾರ, ನನಗೆ ಹೇಳ್ಕೊತೀನಿ ಹೇಳ್ರಿ. ತೆಗಿ ಬಾಗ್ಲ, ನೀವು ತೆಗಿಬೇಡ್ರಿ, ನಾ ತೆಗಿ. ನಮಸ್ಕಾರ ರೀ. ನಾನು ಯಾಕ ಬಾಗ್ಲ ಹಾಕೊಂಡು ಚಾರ್ಜ್ ಹಾಕೊಂಡಿ? ಅದು ಕಾಣಿಸ್ತೀರ ನಿಮ್ದು ಏರ್ಲಿಲ್ಲ ಜಲ್ದಿ, ಅದಕ್ಕೆ ಇಲ್ಲಿ ಬೆಡ್ರೂಮ್ದಾಗ ಚಲೋ ಏರ್ತೈತ್ರಿ ಚಾರ್ಜ್. ಅದ್ರ ಸಂಬಂಧ ಮೊಬೈಲ್ ಅಲ್ಲೇ ಹಾಕಿ ನಿನಗೆ ಹೇಳಿ ಮತ್ತೊಬ್ಬರು ಚಾರ್ಜರ್ ಒಳಗ ಹಾಕಬೇಡ, ನಂದು ಪ್ಲಗ್ ಹಾಳಾಗುತ್ತೆ ಅಂತ ಹೇಳಿ ನಿಲ್ಲಿ. ಇಲ್ರಿ ನೀವ್ ಏನ ಅಲ್ರಿ, ನೀವು ಬೆಡ್ರೂಮ್ ಯಾನ ಮನಿ ಬೆಚ್ಚಗೈತ್ರಿ, ಚಾರ್ಜು ಹಂಗ ಏರ್ತೈತಿ ನೋಡ್ರಿ ಅಲ್ಲಿ. ಹೌದಾ? ಸುಮ್ಮನೆ ಯಾಕೆ ನೀ ಟೈಮ್ ಪಾಸ್ ಮಾಡಿದೆ? ಚಾರ್ಜ್ ಹಚ್ಚು ಇಲ್ಲ, ಅಲ್ಲೇ ಒಂದ್ ತಾಸು ಮಕ್ಕೊಂಡ್ ಬಿಡ್ಬೇಕಿಲ್ಲ. ಎಲ್ಲ ಮಕ್ಕಳು ಇವ್ರು ಬೇರೆ ಬಾಸಿಗೆ ಇದ್ರು, ಇವ್ರನ್ನ ಕರ್ಕೊಂಡು ಮಕ್ಕಳೋದಂತೇಳಿ ಬಿಟ್ಟೆ. ಅಂತ ಮನುಷ್ಯ ಅಲ್ರಿ. ಚಾರ್ಜ್ ಏರ್ಸಕಂತ ಬಂದಾಗ ಅವನು ಇಲ್ಲಿದ್ದ ಏ ನಡಿ ನಡಿ ಚಾರ್ಜ್ ಏರೋದಿಲ್ಲ. ಮನಿ ಅಡ್ಡಾಡಿ ನಿನ್ನವ್ರು ಮಂದಿ ಹೆಣ್ಮಕ್ಳು ಅನ್ನಂಗಿಲ್ಲ, ಏನ್ ಅನ್ನಂಗಿಲ್ಲ. ನಡಿ ಹಿಂಗ ಬಿಟ್ರ ದಿನ ಮತ್ತೆ ಬರ್ತಾನೆ ರೀ. ಈಗ ಬಂದಿದಿ, ಇನ್ನೊಂದ್ಸಲ ಬಂದ್ರ ಆಟನ ಬ್ಯಾರೆ ಆಗತ್ ನೋಡು. ತಪ್ಪು ತಿಳ್ಕೊಬೇಡ್ರಿ, ನಮ್ಮ ಮನ್ಯಾಗ ಕರೆಂಟ್ ಇರ್ಲಿ, ಕರೆಂಟ್ ಇಲ್ಲಾರ್ದಕ್ಕ ಬಂದು ಚಾರ್ಜ್ ಹಾಕೊಂಡ್ ಹೊಂಟೀನಿ ನಾನು. ನೀವ್ ಮತ್ ಅದನ್ನ ಬಿಟ್ರೆ ಬೇರೆ ಏನು ಇಲ್ರಿ. ನೀವು ಪಾಪ ಹೆಣ್ಮಗಳ ಮ್ಯಾಗ ಸಂಶಯ ಮಾಡಿ ನಾನು ಸಂಬಂಧ ಜಗಳ ಆಡ್ಬೇಕು. ಅದಕ್ಕಂತ ಬಾಗ್ಲ ಹಾಕೊಂಡಿದ್ರಿ ಅಲ್ಲೇ, ನೀನು ಹಾಕಿನ ಅದಿ ಅಲ್ಲೇ. ನಾವು ಒಳಗೆ ಚಾರ್ಜ್ ಹಾಕಿದ್ರೆ ನೀ ಬಾಗ್ಲ ಹಾಕಿದ್ಯಲ್ಲ, ನಿನಗೂ ತಿಳಂಗಿಲ್ಲ. ಇರ್ಲಿ ಬಿಡ್ರಿ, ನಾನು ಸಂಬಂಧ ಯಾಕೆ ಜಗಳ ಆಡ್ತೀರಿ? ಪಾಪ ವಯಸ್ಸಾತ ಹೆಣ್ಮಗಳಕಿ, ನಾನೇ ತಾಸು ಗಟ್ಲೆ ಹಾಕಿದ್ರೆ ಯಾಕೆ ಹಾಕಿ ಅಂತ ಕೇಳಿದ. ಅದಕ್ಕೆ ಒಳಗ್ ಬರ್ತೇನೆ. ನಡಿ ನಡಿ ಆಯ್ತು ಬರ್ರಿ. ನೋಡಿ ಗಾಡಿ ಕೈ ಹಿಡ್ಕೊಂಡ್ ಬಂದಿ ಹಂಗಂತ ಪರಿಸ್ಥಿತಿ ನೋಡ್ರಿ. ಒಂದು 10 ನಿಮಿಷ ಚಾರ್ಜರ್ ಸಂಬಂಧ ಇಟ್ಟು ಚಿಮಾರ್ಗಡೆ ಆಗೋದ ಬೇಡಪ್ಪ. ಅವನವನು ಸಾಲ ಆಗೋಲ್ಲ. ಯಾಕೆ ನನಗೆ ಮೊದಲು ಮನ್ಯಾಗ ಕರೆಂಟ್ ಹಾಕಿಸ್ತೀನಿ, ಮನೆ ಮುಂದೆ ಒಂದು ಪೈಖಾನೆ ಕಟ್ಟಿಸ್ತಾನೆ. ಅದಕ್ಕೆ ಹೇಳ್ತಾರ್ರಿ ಹಿರಿಯರು, ಮನ್ಯಾಗ ಕರೆಂಟ್ ಇರ್ಲಿಕ್ಕೆ ಪೈಖಾನೆ ಬೇಕಂತಾರ. ಅದನ್ನೂ ಇಲ್ಲ ನಮ್ಮ ಮನ್ಯಾಗ. ಆ ಪೈಖಾನೆ ಸಂಬಂಧ ಜಗಳ ಹತ್ಲತ್ತದ ನನಗೆ. ಕರೆಂಟ ಪೈಖಾನೆ ಇವೆರಡು ಬಂದು ನನ್ನ ಸಂಸಾರ ಹಾಳು ಮಾಡ್ಯಾವ. ಎಟ್ಟಾಗಲ್ಲಕ್ರಿ ಸಾಲ. ಅವನು ಇವತ್ತ ಹೋಗಿ ಸಾಲ ತಕೊಂಡು ಬಂದು ಒಂದು ಪೈಖಾನಿ ಬರಾಗ ಒಂದು ಬಂಡಲ್ ವೈರ್ ತಂದು ಮನೆ ತುಂಬಾ ಬೆಳಕು ಮಾಡಿಬಿಡ್ತೀನಿ. ಇವ್ರು ಏನ್ ನನಗೆ ಬೈದಾರಲ್ಲ, ಈ ಮಕ್ಕಳು ನೋಡಿ ನಾಚ್ಬೇಕು, ಯಾ ನಮನಿ ಫೋಕಸ್ ಹಾಕ್ಯಾನ್ಲೇ ಇವ ಅಂತ ಹೇಳಿ ಹಂಗ ಮಾಡ್ತೀನಿ. ಅವನು ಅದಕ್ಕರಿ ಏನ್ ಅನ್ನೋದ್ರಿ, ಬಡತನ ತಳದಿಂದ ಅದ. ಅದಕ್ಕ ಏನ್ ಮಾಡ್ಬೇಕು? ಅವ್ನ ಜಾಗದಾಗ ನಾವಿದ್ದೇವೆ ಅಂದ್ರೆ ನಮ್ದು ಪರಿಸ್ಥಿತಿ ಹಂಗೆ ಇರ್ತಿತ್ತು. ಅಲ್ಲ ಅವ್ನ ಸಂಡಸ ಒಂದು ಲೈಟ್ ಇರ್ಲಾರ ಸಲ ಹೆಣ್ತಿ ಬಿಟ್ಟು ಹೋಗ್ಯಾಳ. ನನಗೆ ಖರ್ಚು ಆದ್ರೆ ಆಗೋಲ್ದಕ್ಕ ಒಂದು 20 ಫುಟ್ ವಯರ, ಒಂದು ಬಲ್ಪ್, ಒಂದು ಹೋಲ್ಡ್ರ ನಾನೇ ಕೊಂಡು ಕೊಡ್ತೀನಿ. ನನಗೆ ಖರ್ಚು ಆದ್ರೆ ಆಗೋಲ್ದಕ್ಕ.